ಎಸ್ ವೀಕ್ಷಕರೇ, ಇದು ನಟ ದರ್ಶನ್ಗೆ ಸಂಬಂಧಪಟ್ಟಂತ ಬಿಗ್ಗೆಸ್ಟ್ ಸ್ಟೋರಿ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡೆವಿಲ್ಗೆ ಶುರುವಾಗಿದೆ ಹೊಸ ಟೆನ್ಷನ್. ಟೆನ್ಷನ್ 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 ನಟ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಯಾಕೆ ಅಂತಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗ್ತಾ ಇದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳ ಟ್ರಯಲ್ ಆರಂಭ ಆಗ್ತಾ ಇದೆ. ಹೀಗಾಗಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಟೆನ್ಷನ್. ಎಸ್, ಬಹುಚರ್ಚಿತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ 57ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಸಿಸಿಎಚ್ ಕೋರ್ಟ್ನಲ್ಲಿ ಆರಂಭವಾಗಲಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಆರೋಪಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ತನ್ನ ವಾದವನ್ನ ಮಂಡಿಸಲು ಸಿದ್ಧತೆ ನಡೆಸಿದೆ. ಪೊಲೀಸರು ಸಲ್ಲಿಸಿರೋ ಆರೋಪ ಪಟ್ಟಿಯಲ್ಲಿನ ಸಾಕ್ಷ್ಯಗಳನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸುವುದು ಪ್ರಾಸಿಕ್ಯೂಷನ್ ಪಾಲಿಗೆ ಒಂದು ಮಹತ್ವದ ಘಟ್ಟವಾಗಿದೆ. ಕೋರ್ಟ್ನ ಜಡ್ಜ್ ಈರಪ್ಪಣ್ಣ ಪವಡಿ ನಾಯಕ್ ಅವರು ಟ್ರಯಲ್ಗೆ ದಿನಾಂಕ ನಿಗದಿಪಡಿಸಿದ್ದು, ಮೊದಲ ಹಂತವಾಗಿ 2 ಸಾಕ್ಷಿಗಳಿಗೆ ಈಗಾಗಲೇ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಮೃತರಾದ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡ್ರು ಅವರು ಸಾಕ್ಷಿ ನಂಬರ್ 7 ಮತ್ತು ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಸಾಕ್ಷಿ ನಂಬರ್ 8 ಅವರ ಹೇಳಿಕೆಯನ್ನ ಮೊದಲಿಗೆ ಕೋರ್ಟ್ ದಾಖಲಿಸಿಕೊಳ್ಳುತ್ತೆ. ಇವರ ಹೇಳಿಕೆ ಬಳಿಕ ಆರೋಪಿಗಳ ಪರ ವಕೀಲರು ಪಾಟಿ ಸವಾಲು ಮಂಡಿಸಲಿದ್ದಾರೆ. ಈ ಟ್ರಯಲ್ ಪ್ರಕ್ರಿಯೆಯಲ್ಲಿ ಪ್ರಾಸಿಕ್ಯೂಷನ್ ತನ್ನ ಸಾಕ್ಷ್ಯಗಳನ್ನು ಒಂದೊಂದಾಗಿ ಸಾಬೀತುಪಡಿಸಬೇಕಾಗಿದೆ. ಸಾಕ್ಷ್ಯಗಳು ಕೋರ್ಟ್ನಲ್ಲಿ ದೃಢಪಟ್ಟರೆ ಮಾತ್ರ ಆರೋಪಿಗಳು ತಪ್ಪಿತಸ್ಥರು ಅಂತ ಪರಿಗಣಿಸಲಾಗುತ್ತೆ. ಹೀಗಾಗಿ ದರ್ಶನ್ ಮತ್ತು ಇತರ ಆರೋಪಿಗಳ ಭವಿಷ್ಯದ ದೃಷ್ಟಿಯಿಂದ ಈ ದಿನಗಳು ಮಹತ್ವದ ದಿನಗಳಾಗಿವೆ. ಲೈಟ್ ಅವಾಗ ಒಟ್ಟಾರೆ ದರ್ಶನ್ ಹೈ ಪ್ರೊಫೈಲ್ ಕೇಸ್ ಇದು. ಈ ಕೇಸ್ನಲ್ಲಿ ಏನಾಗಬಹುದು, ಏನಾಗುತ್ತೆ, ಏನೇನ್ ಬಾಕಿ ಇದೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಮಂಜುನಾಥ್, ಇದು ನಿಜಕ್ಕೂ ಕೂಡ ಒಂದು ಹೈ ಪ್ರೊಫೈಲ್ ಕೇಸ್. ಯಾಕೆ ಅಂತಂದ್ರೆ 2 ಕಡೆಯಿಂದ ದಿಗ್ಗಜ ವಕೀಲರು ವಾದ ಮಂಡನೆಯನ್ನ ಮಾಡ್ತಾರೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಕಾಲತ್ತು ವಹಿಸೋದು ಬಹುತೇಕ ಖಚಿತ ಆಗಿದೆ. ಇನ್ನೊಂದು ಕಡೆ ಪವಿತ್ರ ಗೌಡ ಪರವಾಗಿ ಬಾಲನ್ ಅವರು ತಮ್ಮ ವಾದವನ್ನ ಮಂಡಿಸ್ತಾರೆ. ಇನ್ನು ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡ್ತಾರೆ. ಸೊ ಇದು ಒಂದು ರೀತಿ ಹೈ ಪ್ರೊಫೈಲ್ಡ್ ಕೇಸ್ ಮತ್ತು ಎಲ್ಲ ವಕೀಲರು ಕೂಡ ದಿಗ್ಗಜರು. ಒಂದು ಸಖತ್ ಕುತೂಹಲ ಇರುವಂತಹ ಕೇಸ್. ನಾಳೆಯಿಂದ ಈ ಒಂದು ಟ್ರಯಲ್ ಆರಂಭ ಆಗ್ತಾ ಇದೆ. ಏನು ಅಪ್ಡೇಟ್ ಇದೆ ತಮ್ಮ ಹತ್ರ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಏನು ಒಂದು ಟ್ರಯಲ್ ಶುರು ಆಗ್ತಾ ಇದೆ. ಮೊದಲಿಗೆ ಏನು ಯಾವ್ಯಾವ ಸಾಕ್ಷಿಗಳನ್ನು ಕೋರ್ಟ್ಗೆ ಹಾಜರುಪಡಿಸ್ತೇವೆ, ನಮ್ಮ ಬಳಿ ಇರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ಐ ವಿಟ್ನೆಸ್ ಏನೇನಿದೆ ಇದರ ಬಗ್ಗೆ ಒಂದು ಲಿಸ್ಟನ್ನು SPP ಅವರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ಜೊತೆಗೆ ಕಾಲಾವಕಾಶವನ್ನು ಸಹ ಕೇಳಿರ್ತಕ್ಕಂಥದ್ದು. ಇಲ್ಲಿ ಐ ವಿಟ್ನೆಸ್ಗಳು ಜೊತೆಗೆ ಪ್ರಮುಖವಾದಂಥ ಸಾಕ್ಷಿಗಳನ್ನು ಮಾತ್ರ ನಾವು ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತೇವೆ ಅಂತಕ್ಕಂಥದ್ದು. ಈಗ
ಹೀಗಾಗಿ ನಾಳೆ ಮೊದಲಿಗೆ ಶುರುವಾಗ್ತಕ್ಕಂಥ ಟ್ರಯಲ್ನಲ್ಲಿ ಇಬ್ಬರಿಗೆ ಅಂದರೆ ಸಾಕ್ಷಿ 7 ಮತ್ತು 8 ರೇಣುಕಾಸ್ವಾಮಿಯ ತಂದೆ ತಾಯಿಯವರಿಗೆ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಇವರನ್ನು ನಾಳೆ ಮೊದಲ ಬಾರಿಗೆ ಕೋರ್ಟ್ನಲ್ಲಿ ಅವರ ಒಂದು ಹೇಳಿಕೆಗಳನ್ನು ದಾಖಲು ಮಾಡುವಂಥ ಕೆಲಸ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ನೀವು ಹೇಳಿದಾಗೆ ದರ್ಶನ್ ಪರ ಸಿ ವಿ ನಾಗೇಶ್ ಅವರು ಜೊತೆಗೆ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಜೊತೆ ಅವರ ಪರವಾಗಿ ಬಾಲನ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ನಡುವೆ ಈ ಹಿಂದೆ ನಡೆದಂಥ ಕೆಲವೊಂದು ಜಾಮೀನು ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ಏನು ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಲೋಪದೋಷಗಳನ್ನು ಮುಂದಿಟ್ಟು ಅವರು ವಾದವನ್ನು ಮಂಡಿಸಿದರು. ಆದರೆ ಇಲ್ಲಿ ಪ್ರಕರಣ ತುಂಬ ಗಂಭೀರವಾಗಿದೆ. ಜೊತೆಗೆ ಇನ್ನೂ ಸಾಕ್ಷಿಗಳ ಮೇಲೆ ಇವ್ರಿಗೆ ಏನಾದರೂ ಜಾಮೀನು ಸಿಕ್ಕಿದ್ರೆ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ನಿಟ್ಟಿನಲ್ಲಿ ಅದು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ವಜಾ ಆಯಿತು. ಈಗ ಮತ್ತೆ ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ದಾರೆ. ನಾಳೆಗೆ ಸಂಬಂಧಪಟ್ಟಂತೆ SPB ಪ್ರಸನ್ನ ಕುಮಾರ್ ಅವರ ಟೀಮು ಕೆಲವೊಂದು ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಅದು ಏನು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿಕೊಂಡು ಬಂದಂಥ ಸ್ಥಳ, ಅಲ್ಲಿ ಜೊತೆಗೆ ಆತನನ್ನು ಕೂಡಾಕಿ ಕೊಲೆ ಮಾಡಿದಂಥ ಸ್ಥಳ, ಜೊತೆಗೆ ಆತನ ಶವವನ್ನು ಬಿಸಾಕಿದಂಥ ಏನು ಸುಮ್ನಹಳ್ಳಿ ಸತ್ವ ಅಪಾರ್ಟ್ಮೆಂಟ್ ಏನಿದೆ ಆ ಸ್ಥಳಗಳಿಗೆಲ್ಲವೂ ಸಹ ಭೇಟಿ ಕೊಟ್ಟು ಅಲ್ಲಿ ಕ್ರೈಮ್ ಸೀನನ್ನು ರಿಕ್ರಿಯೇಷನ್ ಮಾಡೋ ಮುಖಾಂತರ ತನಿಖಾಧಿಕಾರಿಗಳಿಂದ ಅದು ಎಲ್ಲೆಲ್ಲಿ ಹೇಗೆ ಅವರು ಹಲ್ಲೆ ಮಾಡಿದ್ರು, ಯಾವ ದಿಕ್ಕಿನಲ್ಲಿ ಇಟ್ಕೊಂಡಿದ್ರು, ಜೊತೆಗೆ ಕೃತ್ಯಕ್ಕೆ ಬಳಸಿದಂಥ ಹಲ್ಲೆ ಮಾಡೋದಕ್ಕೆ ಬಳಸಿದಂಥ ಆಯುಧಗಳಾವು ಅವನ್ನು ಎಲ್ಲಿ ಸೀಸ್ ಮಾಡಿದ್ರು, ಜೊತೆಗೆ ಐ ವಿಟ್ನೆಸ್ಗಳಿದಾರಲ್ಲ ಅವರವರು ಯಾವ್ಯಾವ ಸ್ಥಳದಲ್ಲಿದ್ದರು, ಯಾವ ದಿಕ್ಕಿನಲ್ಲಿದ್ದರು ಅನ್ನೋದ್ರ ಬಗ್ಗೆ ತನಿಖಾಧಿಕಾರಿಯಾದಂಥ ACP ಚಂದನ್ ಅವರಿಂದ ಅವರು ಈ ಒಂದು ಕ್ರೈಮ್ ಸೀನನ್ನು ರೀಕ್ರಿಯೇಷನ್ ಮಾಡಿ ಎಕ್ಸ್ಪ್ಲೈನನ್ನು ಮಾಡಿಸ್ಕೊಂಡಿದ್ದಾರೆ. ಅದನ್ನು ಯಾಕೆಂತಂದರೆ ನಾವು ಆ ಚಾರ್ಜ್ ಶೀಟ್ನಲ್ಲಿ ಓದಿ ವಾದ ಮಂಡಿಸೋದು ಬೇರೆ, ಘಟನಾ ಸ್ಥಳಕ್ಕೆ ಹೋಗಿ ನೈಜವಾಗಿ ಏನಾಯಿತು, ಆ ಸ್ಥಳದಲ್ಲಿ ಸ್ಥಳ ಯಾವುದು, ಅಲ್ಲಿ ಯಾವ ದಿಕ್ಕಿನಲ್ಲಿದ್ದರು, ಎಷ್ಟು ಜನ ಅವತ್ತನ್ನು ಇಟ್ಕೊಂಡಿದ್ರು, ಇಲ್ಲಿ ಯಾವ ರೀತಿ ಹಲ್ಲೆ ಮಾಡಿದ್ರು, ಇದು ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರು CCTVಗಳನ್ನು ಏನು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡಿದ್ದಾರೆ ಆ ಸ್ಥಳಗಳಿಗೂ ಸಹ ಭೇಟಿ ಕೊಟ್ಟು ಯಾವ ಮಾರ್ಗದಲ್ಲಿ ಬಂದು, ಜೊತೆಗೆ ಏನು ದರ್ಶನ್ ಅಂಡ್ ಟೀಮ್ ಎಲ್ಲಿದ್ದರು ಇವೆಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿ ನಾಳೆಯ ಒಂದು ಟ್ರಯಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬಾಲನ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪವಿತ್ರ ಗೌಡ ಹೊರಗಡೆ ಬರೋದಕ್ಕೆ ಇನ್ನೂ 1 ವರ್ಷಗಳ ಕಾಲ ಬೇಕಾಗುತ್ತೆ ಅನ್ನೋದು ಅದು ಟ್ರಯಲ್ ಏನೇ ಅಂತ ಆದರೆ ಅವ್ರಿಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆದಾಗ ಒಂದು ಸಲ ಅಲ್ಲಿ ವಜಾ ಆಯ್ತು ಅಂದರೆ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಆದರೆ ಟ್ರಯಲ್ ಅಷ್ಟರಲ್ಲಿ ಮುಗಿದು ಹೋದರೆ ಟ್ರಯಲ್ ಮುಗಿದಂಥ ಬಳಿಕ ಅವರು ದೋಷಿಗಳು ಅಥವಾ ನಿರಪರಾಧಿಗಳು ಅನ್ನೋದು ಸಾಬೀತಾಗುತ್ತೆ. ಆಗ ಅವರು ಹೊರಗಡೆ ಬರ್ತಾರೆ ಅಂತಕ್ಕಂಥ ಒಂದು ಸೂಚನೆಯನ್ನು ನಿನ್ನೆ ಬಾಲನ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಟ್ರಯಲನ್ನು ಬೇಗ ಮುಗಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ SPB ಪ್ರಸನ್ನ ಕುಮಾರ್ ಅವರು ಒಂದಷ್ಟು ನಾನಾಗಲೇ ಹೇಳಿದಾಗೆ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ 272 ಸಾಕ್ಷಿಗಳಿದ್ದಾವೆ. ಅಷ್ಟು ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪ್ರಮುಖವಾದಂಥ ಸಾಕ್ಷಿಗಳನ್ನು ಮಾತ್ರ ಒಂದು 60ರಿಂದ 70 ಸಾಕ್ಷಿಗಳನ್ನು ಮಾತ್ರ ಕೋರ್ಟ್ಗೆ ಹಾಜರುಪಡಿಸೋದಾಗಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲರ ಚಿತ್ತ ನಾಳೆ, ಯಾಕಂದರೆ ಇಲ್ಲಿ ಆರೋಪಿಗಳನ್ನು ಟ್ರಯಲ್ ನಡಿಬೇಕಾದಂಥ ಸಂದರ್ಭದಲ್ಲಿ ಫಿಸಿಕಲ್ ಆಗಿ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆದರೆ ಕಳೆದ ಬಾರಿ ಕೆಲವೊಂದು ಅನಾಹುತ ಆಯಿತು. ದರ್ಶನ್ ಅವ್ರ ಗ್ಯಾಂಗನ್ನು ಕರೆದುಕೊಂಡು ಬಂದಾಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಿರ್ಬೋದು, ಜೊತೆಗೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋರ್ಟ್ ಹಾಲು ಆ ವಕೀಲರಿಂದ ತುಂಬಿಕೊಳ್ಳುತ್ತೆ, ಅವರನ್ನು ನೋಡೋದಕ್ಕೆ ಬರ್ತಕ್ಕಂಥ ಅಭಿಮಾನಿಗಳಿಂದ ತುಂಬಿ ತುಳುಕುತ್ತೆ. ಹೀಗಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ ಆರೋಪಿಗಳು ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಅವರು ಮಾತ್ರ ಕೋರ್ಟ್ಗೆ ಬರಬೇಕು. ಪರಪ್ಪನಗರ ಜೈಲಿನಲ್ಲಿರ್ತಕ್ಕಂಥ ದರ್ಶನ್, ಪವಿತ್ರ ಗೌಡ ಉಳಿದಂತೆ ಏನು 4 ಜನ ಆರೋಪಿಗಳಿದ್ದಾರೆ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ನೀವು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಕಡೆ ಅವರಿಗೂ ಸಹ ಒಂದು ಮಾರ್ಗದರ್ಶನವನ್ನು, ಸಲಹೆಯನ್ನು ದರ್ಶನ್ ಪರ ವಕೀಲರಾದಂಥ ಸುನಿಲ್ ಅವರು ಸಹ ಜೈಲಿಗೆ ಭೇಟಿ ಕೊಟ್ಟು ಅವ್ರು ಜಡ್ಜ್ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಅಥವಾ ಪ್ರಾಸಿಕ್ಯೂಷನ್ ಪರವಾಗಿ ಇರ್ತಕ್ಕಂಥ SPB ಪ್ರಸನ್ನ ಕುಮಾರ್ ಅವರು ಏನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಯಾವ ರೀತಿಯಾದಂಥ ಉತ್ತರಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟು ಬಂದಿದ್ದಾರೆ. ಹೀಗಾಗಿ ನಾಳೆಯಿಂದ ಏನು ಅಸಲಿ ಆಟ ಇದರಲ್ಲಿ ಶುರು ಆಗುತ್ತೆ, ಟ್ರಯಲ್ ಶುರು ಆಗುತ್ತೆ, ಅದು ಎಲ್ಲರಲ್ಲೂ ಸಹ ಒಂದು ಕುತೂಹಲ ಕಾಣ್ತಾ ಇದೆ ರಾಧಾ. ಮಂಜುನಾಥ್, ಈ ಪೊಲೀಸರು ಸಲ್ಲಿಸಿರುವಂತಹ ಆರೋಪ ಪಟ್ಟಿಯಲ್ಲಿರುವಂತಹ ಸಾಕ್ಷ್ಯಗಳನ್ನ ಕೋರ್ಟ್ನಲ್ಲಿ ಸಾಬೀತುಪಡಿಸೋದು ಪ್ರಾಸಿಕ್ಯೂಷನ್ಗೆ ಅತ್ಯಂತ ದೊಡ್ಡ ಜವಾಬ್ದಾರಿ. ಹೀಗಾಗಿ ನಾಳೆ, ದಟ್ ಈಸ್ ಡಿಸೆಂಬರ್ 17 ಪ್ರಾಸಿಕ್ಯೂಷನ್ಗೆ ತುಂಬ ಮಹತ್ವದ ದಿನ ಮತ್ತು ಮಹತ್ವದ ಸ್ಟೇಜ್ ಅಂತ ಅನ್ಸುತ್ತಾ. ಯಾಕೆ ಅಂತಂದರೆ ಮೊದಲಿಗೇನೆ ತಾವು ಹೇಳಿದ ಹಾಗೆ ಸಾಕ್ಷಿ ನಂಬರ್ 7 ಮತ್ತು 8, ದಟ್ ಈಸ್ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ರತ್ನಪ್ರಭಾ ಮತ್ತು ಕಾಶಿನಾಥಯ್ಯ ಇಬ್ಬರನ್ನು ಕೂಡ ಟ್ರಯಲ್ಗೆ ಕರೆಯುವಂತಹ ಸಾಧ್ಯತೆ ಸಾಕ್ಷ್ಯಗಳಾಗಿ. ಸೊ
ಅವರಿಂದಲೇ ಆರಂಭ ಯಾಕೆ ಅಂತ? ರಾಧಾ, ಇಲ್ಲಿ ಮೊನ್ನೆ ನಡೆದಾಗ ಏನು ಎಲ್ಲ ಕೆಲವೊಂದು ಐ ವಿಟ್ನೆಸ್ಗಳಿಗೆ ಸಮನ್ಸನ್ನು ಜಾರಿ ಮಾಡಿದಾಗ ಇವ್ರಿಗೂ ಸಹ ಕಳಿಸ್ಬೇಕು ಅಂತಕ್ಕಂಥದ್ದು ಏನು ದರ್ಶನ್ ಪರ ವಕೀಲರು ಸಹ ಒಂದು ಮನವಿಯಾಗಿತ್ತು. ಹಾಗಾಗಿ ಇಲ್ಲಿ ಮೊದಲಿಗೆ ರೇಣುಕಾ ಸ್ವಾಮಿ ಏನು ಒಂದು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊತ್ತಿತ್ತಾ, ಅಥವಾ ಆತ ಕಿಡ್ನಾಪ್ ಆದಂಥ ದಿನ ಮನೆಯಲ್ಲಿ ಏನು ಹೇಳ್ಬಿಟ್ಟು ಹೊರಗಡೆ ಬಂದಿದ್ದ, ಈ ಸಂಬಂಧಪಟ್ಟಂತೆ ಅವರು ಸಹ ಕೆಲವೊಂದು ಹೇಳಿಕೆಗಳನ್ನು ಮೊದಲಿಗೆ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಈ ವಿಚಾರವಾಗಿ ಏನಾದರೂ ಮೊದಲಿಗೆ ಪ್ಲ್ಯಾನ್ ಮಾಡಿದ್ದು ಅಥವಾ ಆತನಿಗೆ ಬೆದರಿಕೆ ಹಾಕಿದ್ದು, ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರಿಬ್ಬರಿಂದ ಕೆಲವೊಂದು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಹೇಳಿಕೆಯನ್ನು, ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಾಗಿದೆಯೋ ಅನ್ನೋದ್ರ ಬಗ್ಗೆ ಈಗಾಗಲೇ SPP ಅವರು ಸಹ ಅವರನ್ನು ಎರಡು ಬಾರಿ ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಅವರು ತುಂಬ ದೃಢವಾಗಿರ್ತಕ್ಕಂಥದ್ದು, ತನ್ನ ಮಗನನ್ನು ಯಾರು ಬಂದು ಕರ್ಕೊಂಡು ಹೋದ್ರು, ಯಾವ ಕಾರಣಕ್ಕಾಗಿ ಕರ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅಲ್ಲಿ ಹೇಳಿಲ್ಲ. ಆದ್ರೂ ಆವತ್ತು ಮನೆಯಿಂದ ಹೊರಗಡೆ ಬಂದಾಗ ಆತನಿಗೆ ಆದಂಥದ್ದು, ಜೊತೆಗೆ ಆತನ ದೇಹವನ್ನು ಏನು ಇವರು ಹೊಡೆದು ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ, ಅವೆಲ್ಲವನ್ನು ಕಂಡಾಗ ಇಲ್ಲಿ ಕೆಲವೊಂದು ಸಾಕ್ಷಿಗಳನ್ನು ಬಿಟ್ಟು ಬಂದಿದ್ದು, ಜೊತೆಗೆ ಮನೆಗೆ ಅಂದರೆ ರೇಣುಕಾಸ್ವಾಮಿ ಮನೆಗೆ ಇವರು ಯಾವುದಾದ್ರು ಆಮಿಷೆಯನ್ನು ಒಡ್ಡಿದ್ದು, ಇವೆಲ್ಲದರ ಬಗ್ಗೆ ಸಹ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ರು. ಈ ಸಂಬಂಧಪಟ್ಟಂತೆ ಈಗ CWC 7 ಮತ್ತು 8 ಆಗಿರ್ತಕ್ಕಂಥ ಇವರು, ಒಂದು ಸಾಕ್ಷಿ 7 ಮತ್ತು 8 ಆಗಿರ್ತಕ್ಕಂಥ ಇವರನ್ನು ಪ್ರಮುಖವಾಗಿ ನಾಳೆ ವಿಚಾರಣೆ ಮಾಡಿದ್ರೆ ಅವ್ರು ಏನೆಲ್ಲ ಹೇಳಿಕೆಗಳನ್ನು ಇನ್ನು ಕ್ಯಾಮ್ರಾ ಮುಂದೆ ಅಂದರೆ ಜಡ್ಜ್ ಮುಂದೆ ನೇರವಾಗಿ ಹೇಳ್ಬೋದು, ಅಥವಾ ಇಲ್ಲಿ ಕೆಲವು ಆರೋಪಿ ಪರ ವಕೀಲರು ಜೊತೆಗೆ ಪ್ರಾಸಿಕ್ಯೂಷನ್ ಪರ ವಕೀಲರು ಅಥವಾ ಅವರಿಬ್ಬರನ್ನ ಇಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಏನಾದರೂ ಮಾಡಿದ್ರೆ ಅವರಿಬ್ಬರನ್ನೇ ಕೋರ್ಟ್ ಹಾಲ್ನಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂಥ ಸಾಕ್ಷಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ನಡೆಯುತ್ತೆ. ಇಲ್ಲಿ ಏನು ಇಲ್ಲಿ ದರ್ಶನ್ ಪರ ವಕೀಲರ ಒಂದು ಮನವಿ ಮೇರೆಗೆ ಈ ಇಬ್ಬರು ಆರೋಪಿಗಳನ್ನು ನಾಳೆ ಪ್ರಮುಖ ಸಾಕ್ಷಿಗಳನ್ನಾಗಿ ಮೊದಲಿಗೆ ವಿಚಾರಣೆಗೆ ಕರೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.